ನಗರಸಭೆ ಬಗ್ಗೆ ಕೆಲವೊಂದು ವಿಚಾರಗಳನ್ನು ಮಾತಾಡ್ತೀನಿ. ಎಲ್ಲ ಮಾಧ್ಯಮದ ಸ್ನೇಹಿತರೆ, ನಗರಸಭೆ ಈಗ ಮಳೆಗಾಲ ಬಂದಿದೆ, ಆದರೆ ಎಲ್ಲೂ ಕೂಡ ಯಾವ ವಾರ್ಡು ಕೂಡ ಸ್ವಚ್ಛತೆ ಇಲ್ಲ. ತಾವು ಇಲ್ಲಿ ಬರೋ ದಾರಿಯಲ್ಲೇ ಗಮನಿಸಿರ್ಬೋದು, ಒಂದೇ ವಾರ್ಡ್ ಅಂತಲ್ಲ, ಎಲ್ಲ ವಾರ್ಡಲ್ಲೂ ಹಾಗೇ ಇದೆ. ಒಂದು ಜನ ಏನಿದ್ದಾರೆ ಅಷ್ಟು ಎತ್ತರಕ್ಕೆ 6 ಅಡಿ ಲೆವೆಲಿಗೆ ಮಟ್ಟಿ ಬೆಳೆದಿದೆ. ನಾವು ತುಂಬ ಸಲ ನಗರಸಭೆ ಆಯುಕ್ತರಿಗೆ ಹಾಗೂ ಮದನಿ AW ಅವರಿಗೆ, ಪರಿಸರ ಇಂಜಿನಿಯರ್ ಮಹೇಶ್ ಅವರಿಗೆ ಹೇಳ್ತಾನೆ ಇದ್ದೀವಿ. ಅದಕ್ಕಂತ ಹಿಂದೆ ನಮ್ಮ ಆಡಳಿತ ಇದ್ದಂಥ ಸಂದರ್ಭದಲ್ಲಿ ಅದಕ್ಕೆ ಸಪ್ರೇಟ್ ಪ್ಯಾಕೇಜ್ ತಗೊಂಡು ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಯಾಕಂದರೆ ಮಳೆಗಾಲದಲ್ಲಿ ನೀರು ಅಲ್ಲಲ್ಲೇ ಹರಿಯುತ್ತೆ, ಅದು ಮಟ್ಟಿ ಬೆಳೆದು ಬ್ಲಾಕ್ ಆದರೆ ಮನೆಗಳಿಗೆ ನುಗ್ಗಿ ಅನಾಹುತ ಆಗುತ್ತೆ ಅಂತೇಳಿ ನಾವು ಮೊದಲೇ ಮುನ್ನೆಚ್ಚರಿಕೆಯಾಗಿ ಅದನ್ನು ಪ್ಯಾಕೇಜ್ ತಗೊಂಡು 1 ತಿಂಗಳು 2 ತಿಂಗಳು ಪ್ಯಾಕೇಜ್ ತಗೊಂಡು ಎಕ್ಸ್ಟೇಷನ್ ಏರಿಯಾಗಳಿಗೆ, ಸಮ್ ಏರಿಯಾ ಎಕ್ಸ್ಟೇಷನ್ ಏರಿಯಾಗಳಿಗೆ ನಾವು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡ್ತಿದ್ವಿ, ಸ್ವಚ್ಛ ಮಾಡಿರ್ತಿದ್ವಿ. ಅವಾಗ ಸಲೀಸಾಗಿ ನೀರು ಹೋಗೋದು. ಇವತ್ತು ಯಾವ ರೀತಿ ಆಗಿದೆ ಅಂದರೆ ಆಡಳಿತ, ಯಾವುದೇ ನಗರಸಭೆಯ ಇಂಜಿನಿಯರಿಗೆ ಕೇಳ್ರಿ ಅವರು ಕಮಿಷನರಿಗೆ ಕೇಳಬೇಕು ಅಂತಾರೆ, ಪರಿಸರ ಇಂಜಿನಿಯರಿಗೆ ಕೇಳ್ರಿ ಕಮಿಷನರಿಗೆ ಹೇಳ್ರಿ ಅಂತಾರೆ. ಟೋಟಲಿ ಕಮಿಷನರ್ ಹೇಳದೆ ಯಾವುದೇ ಕೆಲಸ ಆಗಲ್ಲ, ಆ ರೀತಿ ಆಗಿದೆ. ಅದೇನಂತ ಗೊತ್ತಾಗ್ತಿಲ್ಲ, ಶಾಸಕರು ಗಮನಿಸ್ತಾ ಇದ್ದಾರಾ ಇಲ್ಲ ಗೊತ್ತಿಲ್ಲ. ಯಾಕಂದರೆ ಸ್ವಚ್ಛತೆ ಇಲ್ಲ ಅಂದರೆ ಈಗಾಗಲೇ ಡೆಂಗಿ ಪಂಗಿ ಕೆಲವೊಂದು ಜ್ವರಗಳು ಎಲ್ಲ ವಾರ್ಡ್ಗಳಲ್ಲೂ ಕೂಡ ಬರ್ತಾ ಇದೆ. ಅದನ್ನು ಆದಷ್ಟು ಬೇಗ ಪ್ಯಾಕೇಜನ್ನು ತಗೊಂಡು ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಬೇಕು. ಎಲ್ಲ ವಾರ್ಡ್ಗಳನ್ನು ಜಂಗಲ್ ಕಟಿಂಗ್ ಮಾಡಿ ಮಿಷನ್ ಹೊಡೆದ್ರೆ ಸಾಕು. ಈಗ ಸದ್ಯಕ್ಕೆ ಮಿಷನ್ ಹೊಡೆದು ಹೇಳಿದ್ರೆ ಕ್ಲೀನ್ ಆಗತ್ತೆ. ಇವತ್ತು JP ನಗರ, ಶ್ರೀಧರ್ ನಗರ, ಅಂಡ್ಲೆಕುಪ್ಪ, ರಾಮನಗರ ಅಂಥ ಬಡಾವಣೆಗಳಲ್ಲಿ ಎಕ್ಸ್ಟೇಷನ್ ಏರಿಯಾಗಳಲ್ಲಿ ಸ್ವಚ್ಛತೆ ಆಗಿಲ್ಲರೆ ಅವು ಯಾರು ಬಂದು ಕೂತ್ಕೊಂಡಿದ್ದು ಕಳ್ತನ ಆದರೂ ಗೊತ್ತಾಗಲ್ಲ. ಹಾಗೆ ಬೀದಿ ದೀಪ ವ್ಯವಸ್ಥೆ ಕೂಡ ಸಂಪೂರ್ಣ ಹಾಳಾಗಿದೆ. ಅದಕ್ಕೆ ಮತ್ತೊಂದು ವೆಹಿಕಲನ್ನು ತಂದು ಮಾಡಬೇಕಾಗತ್ತೆ, ಇಲ್ಲಾಂದರೆ ಭಾಳ ಕಷ್ಟ. ನೋಡಿರಿ, ಈ ರೀತಿ ಮಳೆಗಾಲ ಇದೆ, ಕರೆಂಟು KBR ಅಂತೂ ಪದೇ ಪದೇ ತೆಗಿತಾರೆ. ಇದನ್ನು ಯಾರು ಗಮನಿಸಬೇಕು? ಸ್ಥಳೀಯ ಶಾಸಕರು ಗಮನಿಸಬೇಕು, ಏನಾಗ್ತಾ ಇದೆ ಅಂತ ಹೇಳ್ಕೊಂಡು. ಈಗಾಗಲೇ ಹೇಳಿದ್ರು ನಮ್ಮ ನಾಯಕರುಗಳು, ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತ ನಾವು ಕೂಡ ಆರೈಕೆ ಮಾಡಿದ್ವಿ. ಯಾಕಂದ್ರೆ ನಮ್ಮ ತಾಲೂಕಿಗೆ ಒಬ್ಬರು ಸಚಿವ ಸ್ಥಾನ ಅವಕಾಶ ಇದ್ದಾಗ ಕೊಡಲಿ ಅಂತೇಳಿ, ಯಾರೂ ಬೇಡ ಅಂತ ಯಾರು ಕೂಡ ವಿರುದ್ಧ ಮಾಡಿಲ್ಲ. ಅದ್ರ ಜೊತೆಯಲ್ಲಿ ಕೆಲಸಗಳು ಕೂಡ ಅದೇ ರೀತಿಯಲ್ಲಿ ಕೂಡ ಆಗಬೇಕಾಗತ್ತೆ. ಯಾಕಂದ್ರೆ ಜನರಿಗೆ ಅಲ್ದಾಡ್ತಾರೆ. ಇವತ್ತು ಯಾವುದೇ ಬಡ ಕುಟುಂಬಕ್ಕೆ ಇವತ್ತು ಒಂದು ಈಸೊತ್ತು ತಗೋಬೇಕಾದ್ರೆ ನಗರಸಭೆ ಅಂದರೆ ನರಕಸಭೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ ಹಿಂದೆ ಚುನಾವಣೆ ಮತದಾರ ಪಟ್ಟಿಗಳನ್ನ ಇದು ಮಾಡಿದ್ರು, ತಿಂಗಳುಗಟ್ಟಲೆ ಸಿಗ್ತಿದ್ದಿಲ್ಲ, ಆಯ್ತು ಈಗ ಮುಗ್ದಿದೆ, ಈ ಕೂಡಲೇ ಅಂದರೆ ಅದನ್ನು ಈಸೊತ್ತನ್ನು ಕೊಡುವಂಥ ವ್ಯವಸ್ಥೆ ಆಗ್ಬೇಕು. ಏನು ಬ್ರೋಕರ್ಗಿರಿ ಹಿಡ್ಕೊಂಡು ಹೋಗ್ತಾರೆ, 10-20 ಸಾವಿರ ಕೊಡ್ತಾರೆ, ಅಂಥವ್ರಿಗೆ ಮಾತ್ರ ಕೂಡಲೇ ಈಸೊತ್ತು ಸಿಗ್ತಾ ಇದೆ. ಇವತ್ತು ನಿಜ ಮೂಲ ಬಡವ ಇದ್ದವನಿಗೆ ಅವನಿಗೆ ಒಂದು ಈಸೊತ್ತು ತಗೊಂಡು ಒಂದು ಲೋನ್ ಮಾಡಬೇಕು, ಒಂದು ಮನೆ ಕಟ್ಟಬೇಕು, ಲೈಸೆನ್ಸಿಗೆ ಅಂದರೆ ಅಲ್ದಾಡೋ ರೀತಿಯಲ್ಲಿ ನಗರಸಭೆ ವ್ಯವಸ್ಥೆ ಆಗಿದೆ. ಹಿಂದೆ ನಮ್ದೆಲ್ಲ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಆ ಸಂದರ್ಭದಲ್ಲಿ ತಮ್ಮ ಮಾಧ್ಯಮದವರಿಗೆಲ್ಲ ಗೊತ್ತಿದೆ, ಅಲ್ಲೇ ಈಸೊತ್ತು ಕೊಡುವಂಥ ವ್ಯವಸ್ಥೆ ಕೂಡ ಕೂಡಲೇ ಒಂದು ವಾರದಲ್ಲಿ 15 ದಿವಸದಲ್ಲಿ ಕೊಡಬೇಕಾಗಿತ್ತು. ಇವತ್ತು 2 ತಿಂಗಳು ಆದರೂ ಈಸೊತ್ತುಗಳು ಸಿಗ್ತಾ ಇಲ್ಲ. ಅದನ್ನು ಕೂಡಲೇ ಸ್ಥಳೀಯ ಶಾಸಕರು, ಕಮಿಷನರು ಕೂಡಲೇ ಜನರಿಗೆ ಸಿಗುವಂಥ ಒಂದು ವ್ಯವಸ್ಥೆಯನ್ನು ಕೂಡ ಮಾಡಬೇಕು. ಯಾಕಂದರೆ ಸಾಗರ ನಗರದಲ್ಲಿ ಮಳೆ ಬರುವಂಥ ಸಂದರ್ಭದಲ್ಲಿ ಕೆಲವೊಂದು ಬಾವಿಗಳೆಲ್ಲ ಹಾಳಾಗ್ತವೆ. ಸಣ್ಣ ಪುಟ್ಟ ತುರ್ತು ಕಾಮಗಾರಿ ಅಂತ ಹೇಳ್ಕೊಂಡು ಒಂದು ಮೋರಿ ಇರ್ಬೋದು, ಒಂದು 20-50 ಮೀಟ್ರ್ ಚರಂಡಿ ಮಾಡುವಂಥ ವ್ಯವಸ್ಥೆ ಕೂಡ ಮೊದಲಿಂದ ನಡ್ಕೊ ಬಂದಿದೆ. ಇವತ್ತು ಆ ರೀತಿ ಹೇಳಿದಾಗ ಇವತ್ತು ವಿಠಲ್ ಹೆಗ್ಡೆ ಅವರಿಗೆ ನಾವು ಹೋಗಿ ಮಾತಾಡಿರೋ ಅವ್ರು ಏನು ಹೇಳ್ತಾರೆ ಅಂದರೆ, ಇಲ್ಲ ಸರ್, ನಮಗೇನು ಕೇಳಬೇಡಿ ಸರ್, ಯಾರೂ ಮಾಡೋದಿಲ್ಲ, ನಾವು ಕಮಿಷನರ್ ಹೇಳಿದರೆ ನಾವು ಮಾಡ್ತೀವಿ ಅಂತಾರೆ. ಅಟ್ಲೀಸ್ಟ್ ಕಮಿಷನರಿಗೆ ಹೇಳಿದರೆ ಅವರನ್ನು ಕಳಿಸಿ ಸ್ಪಾಟಿಗೆ ನೋಡಿ ಏನು ಸಾರ್ವಜನಿಕವಾಗಿ ತೊಂದರೆ ಆಗ್ತಿದೆ ಅದನ್ನು ಮಾಡಬೇಕು. ಇವತ್ತು ಪಕ್ಷ ಯಾವುದೇ ಕಾಂಗ್ರೆಸ್, BJP, JDS ಯಾವುದೇ ಇರಲಿ, ಚುನಾಯಿತ ಪ್ರತಿನಿಧಿಗಳಿಗೆ ಎಲ್ಲರೂ ಕೂಡ ಈಗ, ಯಾಕಂದರೆ ಇವತ್ತು BJP ಕಾಂಗ್ರೆಸ್ ಅಂತಿಲ್ಲ, ಶಾಸಕರಾದ್ಮೇಲೆ ಅವರೆಲ್ಲರಿಗೂ ನಮ್ಮ ಶಾಸಕರೇ, ಸಾಗರ ಕ್ಷೇತ್ರಕ್ಕೆ ಶಾಸಕರು. ಆ ರೀತಿಯಲ್ಲಿ ಗಮನ ಹರಿಸಿ ಮಾಡಬೇಕು. ಕಮಿಷನರ್ ಕೂಡ ಅಷ್ಟೇ, ಯಾವುದೇ ಹೇಳಿದಾಗ ಬಂದು ಸ್ಪಾಟ್ ವಿಸಿಟ್ ಮಾಡಿ ಆ ಜನರಿಗೆ ಏನು ಅನ್ಯಾಯ ಆಗಿದೆ ಅದನ್ನು ಒಳ್ಳೆ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಯಾರು ಕೂಡ ಇವತ್ತು ನಗರಸಭೆ ಅಧಿಕಾರಿಗಳು ಯಾರೇ ಒಂದು ಕಂಪ್ಲೇಂಟ್ ಹೇಳಿರೋ ಸ್ಪಾಟ್ ವಿಸಿಟ್ ಮಾಡಿ ಮಾಡ್ತಾ ಇಲ್ಲ. ಇದನ್ನು ಕೂಡಲೇ ಗಮನಿಸಬೇಕು ಶಾಸಕರು, ಇದ್ರ ಬಗ್ಗೆ ಕ್ರಮ ತಗೋಬೇಕು. ಜನರಿಗೆ ಕೂಡಲೇ ಈಸೊತ್ತು ಸಿಗುವಂಥ ವ್ಯವಸ್ಥೆ ಆಗಬೇಕು. ಯಾಕಂದರೆ ಅದರಿಂದ ತುಂಬ ತೊಂದರೆ ಆಗ್ತಿದೆ ಜನರಿಗೆ. ಯಾಕಂದರೆ KBಯಲ್ಲಿ ಅವರಿಗೆ ಕರೆಂಟ್ ಸಿಗಲ್ಲ, ಒಂದು ಮನೆ ಕಟ್ಟೋಕ್ಕಾಗಲ್ಲ, ಪ್ರತಿಯೊಂದು ತೊಂದರೆ ಆಗ್ತಿದೆ. ಆಮೇಲೆ ಸ್ವಚ್ಛತೆಯಲ್ಲಿ ಮದನ್ ಮೇಲೆ ನಾನು ಯಾಕೆ ಹೇಳ್ತೀನಿ ಅಂದರೆ, ಆ ಮನುಷ್ಯ ಬರೀ ಇನ್ಸರ್ಟ್ ಮಾಡ್ಕೊಂಡು ಓಡಾಡೋದು ಬಿಟ್ಟರೆ, ನಿಜವಾಗ್ಲೂ ತಮ್ಮ ಗಮನಕ್ಕೂ ಬಂದಿರ್ಬೋದು, ಯಾವುದೇ ವಾರ್ಡಲ್ಲಿ ಆ ಮನುಷ್ಯನ ನೋಡಿದ್ದೀರಾ? ಅಂಥ ವ್ಯಕ್ತಿ ನಮಗೆ ಸಾಗರಕ್ಕೆ ಬೇಕಾ? ಅದನ್ನು ಗಮನಿಸಬೇಕು ಶಾಸಕರು. ಕಮಿಷನರ್ ಏನು ಮಾಡ್ತಾ ಇದ್ದಾರೆ? ಯಾಕೆ ತಲೆ ಮೇಲೆ ಕೂರಿಸ್ಕೊಂತಾರಂಥವ್ರನ್ನ? ಇದು ಮಲೆನಾಡು, ಜನರಿಗೆ ಸಾಗರ ಅಂದರೆ ಪ್ರವಾಸಿ ತಾಣಗಳಿದ್ದಾವೆ, ಎಲ್ಲರೂ ಓಡಾಡ್ತಾರೆ, ಸುಂದರವಾಗಿರ್ಬೇಕು ಅನ್ನೋದು ಕಲ್ಪನೆ ಬೇಕಲ್ವಾ? ಅಂಥವ್ರು ತೆಗ್ದಾಕ್ಬೇಕು. ಹಿಂದೆ ಗುರುಪ್ರಸಾದ್, ಬೋಮೇಶ್ ಅಂತ ಇದ್ರು, ಅವರೆಲ್ಲ ದಿನನಿತ್ಯ 6 ಗಂಟೆಗೆ ಬಂದು ಜನಪ್ರತಿನಿಧಿ ಕರ್ಕೊಬಂದು ಅವ್ರ ಜೊತೆ ಕೆಲಸ ಮಾಡ್ತಿದ್ರು ನಿಂತ್ಕೊಂಡು. ಇವತ್ತು ಅವ್ರು ಮದನ್ ಅಂತೂ ಬರೋದೇ ಇಲ್ಲಪ್ಪ, ಆರಾಮ್ ಓಡಾಡ್ಕೊಂಡು ಆಫೀಸಲ್ಲೇ ಕಾಲ ಕಳ್ಕೊಂಡು ಹೋಗ್ತಾರೆ.
ಅದನ್ನು ಕೂಡಲೇ ಕ್ರಮ ತಗೋಬೇಕು. ಕಮಿಷನರ್ ಆಗಲಿ, ಶಾಸಕರಾಗಲಿ, ಮುಂದೆ ಏನು ತುರ್ತು ಕಾಮಗಾರಿ ಇರುತ್ತೆ, ಯಾವುದೇ ಇವತ್ತು ನಮ್ಮದು ನಗರಸಭೆ ಮುಗಿದ ಕೂಡಲೇ ಮುಂದೆ ಚುನಾವಣೆ ಬರೋವರೆಗೂ ಜನ ನಮಗೆ ಕಂಪ್ಲೇಂಟ್ ಹೇಳ್ತಾನೆ ಇರ್ತಾರೆ. ಏನು 31 ವಾರ್ಡ್ ಸದಸ್ಯರಿದ್ದಾರೆ, ಎಲ್ಲರಿಗೂ ಹೇಳ್ತಾರೆ. ಅದು ಎಲ್ಲ ವಾರ್ಡಿನ ಏನು ಪ್ರಾಬ್ಲಮ್ ಇದೆ ಮಾಡ್ಬೇಕಂತ ಇರುತ್ತೆ, ಅಂಥ ಕೆಲಸವನ್ನು ಮಾಡಿ. ತಾವು ಯಾವುದೋ ಮಂಡವಾಳ ಗಣಪತಿ ವಾರ್ಡು ಯಾರೋ ಲಿಂಗನ್ಮುಖಿ ರವಿಯವ್ರು ಹೇಳ್ತಾರೆ, ಆ ವಾರ್ಡ್ ಮಾತ್ರ ನಾನು ನೋಡ್ತಾ ಇರ್ತೀನಿ. ಸಾಗರದಲ್ಲಿ ಎಲ್ಲ ಕಡೆ ಓಡಾಡ್ತಾ ಇರ್ತೀನಿ, ಯಾಕಂದ್ರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಆಗಿದ್ದರಿಂದ. ಒಂದು 2-3 ವಾರ್ಡ್, ಅರವಿಂದ್ ರಾಯ್ಕರ್ ವಾರ್ಡ್, ಅದೊಂದು 2-3 ವಾರ್ಡ್ ಬಿಟ್ಟರೆ ಬೇರೆ ಕಡೆ ಯಾವುದೇ ರಸ್ತೆ ಚರಂಡಿ ಅಭಿವೃದ್ಧಿ ಆಗ್ತಾ ಇಲ್ಲ. ಹಿಂದೆ ನಮ್ಮ ಅಧ್ಯಕ್ಷ ಇದ್ದಂಥ ಸಂದರ್ಭದಲ್ಲಿ ನಗರದಲ್ಲಿ ಮಾಡಿದ್ದು 40 ಕೋಟಿ ಬಂದರೆ 16 ಕೋಟಿ, ಬಾಕಿ ಉಳಿದಿರೋದನ್ನು ಅವರೇ ಮಾಡಿದ್ದಾರೆ. ಇವತ್ತು ಅದು ಕಾಮಗಾರಿ ಏನು ಮಾಡಿದ್ದಾರೆ, ಯಾರು ಅವ್ರ ವಿರುದ್ಧ ಮಾತಾಡ್ತಾರೋ ಯಾವುದೇ ವಾರ್ಡಿಗೆ ಅಭಿವೃದ್ಧಿ ಮಾಡಿಲ್ಲ ಅವರು. ಈ ರೀತಿ ಲೋಪಗಳು ನಡೀತಿದೆ. ಶಾಸಕರು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಶಾಸಕರು ಅದನ್ನೆಲ್ಲ ಬಿಡಬೇಕು. ಜನಪ್ರತಿನಿಧಿಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೇಳಕ್ಕೆ ಹಕ್ಕಿರುತ್ತೆ. ಆ ವಾರ್ಡ್ಗಳನ್ನು ಅಭಿವೃದ್ಧಿಯನ್ನು ಮಾಡಿರಿ. ಚುನಾವಣೆ ಬಂದಾಗ ಚುನಾವಣೆಯನ್ನು ಎದುರಿಸೋಣ. ಆ ಪಾರ್ಟಿ ಕಾಂಗ್ರೆಸ್, BJP, JDS ಅಂತ ಇದ್ದೇ ಇರುತ್ತೆ. ಆಮೇಲೆ ಎಲ್ಲರನ್ನೂ ವಿಶ್ವಾಸ ತಗೊಂಡು ಜನರಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಅದಕ್ಕೆ ಶಾಸಕರು ಕಮಿಷನರಿಗೆ ಕೂಡಲೇ ಅವರು ಗಮನಕ್ಕೆ ತಂದು ಮಾಡಬೇಕು. ಇಲ್ಲವಾದಲ್ಲಿ ನಾವು ಮುಂದಿನ ದಿನಗಳಲ್ಲಿ ಮತ್ತೆ ನಗರಸಭೆ ವಿರುದ್ಧ ಕೂಡ ಉಗ್ರ ಹೋರಾಟವನ್ನು ಮಾಡೋಕ್ಕೆ ಸಿದ್ಧರಿದ್ದೀವಿ ಅಂತ ಹೇಳ್ತಾ ನಿಮ್ಮ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ.